ನಮಸ್ಕಾರ ಬಂಧುಗಳೇ. ಅಮ್ಮ ಎಂಬ ಪದಕ್ಕೆ ಮೀರಿದ ಮಂತ್ರವಿಲ್ಲ. ತಾಯಿಯ ಮನಸ್ಸಿಗಿಂತ ಮೃದುವಾದ ಮಂಜುಗಡ್ಡೆ ಇಲ್ಲ. ಭಕ್ತಿಯಿಂದ ಕರೆಯುವ ಆ ಒಂದು ಕರೆ ಸಾಕು. ಸಾಕ್ಷಾತ್ ಆದಿ ಪರಾಶಕ್ತಿಯನ್ನು ಕದಲಿಸಲು ಲೋಕ ಕಲ್ಯಾಣಕ್ಕಾಗಿ ಆ ತಾಯಿ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ ಎಂಬ 3 ರೂಪಗಳನ್ನು ಧರಿಸಿದಳು. ಆ 3 ಶಕ್ತಿಗಳ ಅದ್ಭುತ ಸಂಗಮವೇ ಈ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ. ಬೆಂಗಳೂರು ನಗರದ ಅತ್ಯಂತ ಹಳೆಯ ಮತ್ತು ಸಾಂಸ್ಕೃತಿಕ ಬಡಾವಣೆಯಾದ ಮಲ್ಲೇಶ್ವರಂನ ಹೃದಯ ಭಾಗದಲ್ಲಿ ಒಂದು ಭವ್ಯ ದೇಗುಲವಿದೆ. 90 ವರ್ಷಗಳ ಇತಿಹಾಸವಿರುವ ಈ ದೇವಾಲಯವು ಕೇವಲ ಆರ್ಯ ವೈಶ್ಯ ಸಮುದಾಯದ ಕುಲದೇವತೆಯ ಸನ್ನಿಧಿಯಲ್ಲ, ಇದು ಬೆಂಗಳೂರಿನ ಪ್ರತಿಯೊಬ್ಬ ಭಕ್ತರ ಶಕ್ತಿ ಕೇಂದ್ರ. ಇಂದಿನ ಈ ವಿಡಿಯೋದಲ್ಲಿ ನಾವು ದೇವಿಯ ಉಗಮ, ಪೆನುಗೊಂಡದ ಇತಿಹಾಸ ಮತ್ತು ಮಲ್ಲೇಶ್ವರಂ ಸನ್ನಿಧಿಯ ಅಚ್ಚರಿಗಳನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪೆನುಗೊಂಡದ ಇತಿಹಾಸ, ತ್ಯಾಗ ಮತ್ತು ಶಕ್ತಿಯ ಕತೆ. ವಾಸವಿ ಮಾತೆಯ ಇತಿಹಾಸವು ಕ್ರಿಸ್ತ ಶಕ 10 ಅಥವಾ 11ನೇ ಶತಮಾನದ ಪೆನುಗೊಂಡಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಅಲ್ಲಿನ ರಾಜ ಕುಸುಮ ಶ್ರೇಷ್ಠಿ ಮತ್ತು ಕುಸುಮಾಂಬ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಅವರು ಮಾಡಿದ ಅನೇಕ ಯಜ್ಞಗಳ ಫಲವಾಗಿ ಅವರಿಗೆ ವಿರೂಪಾಕ್ಷ ಮತ್ತು ವಾಸವಿ ಎಂಬ ಅವಳಿ ಮಕ್ಕಳು ಜನಿಸಿದರು. ವಾಸವಿ ಬೆಳೆದು ಯೌವನಕ್ಕೆ ಕಾಲಿಟ್ಟಾಗ ಅವಳ ಸೌಂದರ್ಯವು ಲೋಕವಿಖ್ಯಾತವಾಗಿತ್ತು. ಒಮ್ಮೆ ಜೈತ್ರ ಯಾತ್ರೆಯನ್ನು ಮುಗಿಸಿ ಬರುವಾಗ ವಿಷ್ಣುವರ್ಧನ ಎಂಬ ರಾಜನು ವಾಸವಿಯನ್ನು ಕಂಡು ಮೋಹಿತನಾಗುತ್ತಾನೆ. ಆಕೆಯನ್ನು ಮದುವೆಯಾಗಲು ಹಠ ಹಿಡಿಯುತ್ತಾನೆ. ಆದರೆ ವಾಸವಿ ದೇವಿಯು ತಾನು ಕೇವಲ ಕನ್ಯೆಯಾಗಿ ಉಳಿಯಲು ಬಯಸಿದ್ದಳು ಮತ್ತು ಸಾಕ್ಷಾತ್ ಪರಶಕ್ತಿಯ ಅಂಶವಾಗಿದ್ದವಳು. ತನ್ನಿಂದ ರಾಜ್ಯದಲ್ಲಿ ರಕ್ತಪಾತವಾಗುವುದು ಬೇಡವೆಂದು ನಿರ್ಧರಿಸಿದ ವಾಸವಿ ತನ್ನ ಪರಮ ಭಕ್ತರೊಂದಿಗೆ ಅಗ್ನಿ ಪ್ರವೇಶ ಮಾಡಲು ನಿರ್ಧರಿಸುತ್ತಾಳೆ. ಆಕೆಯ ಆತ್ಮಾರ್ಪಣೆಯ ಸುದ್ದಿ ಕೇಳಿದ ರಾಜ ವಿಷ್ಣುವರ್ಧನ ಕೂಡ ಮರಣ ಹೊಂದುತ್ತಾನೆ. ನಂತರ ಅವನ ಮಗ ರಾಜ ನರೇಂದ್ರನು ದೇವಿಯ ನೆನಪಿಗಾಗಿ ಆಕೆಯ ವಿಗ್ರಹವನ್ನು ಸ್ಥಾಪಿಸಿದನು. ಆ ಪವಿತ್ರ ಪೆನುಗೊಂಡ ಕ್ಷೇತ್ರವನ್ನು ಇಂದಿಗೂ ಭಕ್ತರು ದಕ್ಷಿಣದ ಕಾಶಿ ಎಂದು ಕರೆಯುತ್ತಾರೆ. ಮಲ್ಲೇಶ್ವರಂನ ಭವ್ಯ ದೇಗುಲದ ವಾಸ್ತುಶಿಲ್ಪ. ಪೆನುಗೊಂಡದಿಂದ ಆರಂಭವಾದ ಈ ದೈವಿಕ ಶಕ್ತಿ ಇಂದು ಮಲ್ಲೇಶ್ವರಂನಲ್ಲಿ ಭವ್ಯವಾಗಿ ನೆಲೆಸಿದೆ. ಈ ದೇವಸ್ಥಾನವು ಅತ್ಯಂತ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಎತ್ತರವಾದ ಪ್ರಾಕಾರಗಳು, ಸುಂದರವಾದ ಕೆತ್ತನೆಗಳಿಂದ ಕೂಡಿದ ರಾಜಗೋಪುರ ಮತ್ತು ಆ ಗೋಪುರದ ಮೇಲಿರುವ ದೇವತೆಗಳ ವರ್ಣರಂಜಿತ ಪ್ರತಿಮೆಗಳು ನಿಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತವೆ. ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಮೊದಲು ನಮಗೆ ದರ್ಶನ ನೀಡುವುದು ವಿಘ್ನ ನಿವಾರಕ ಗಣಪತಿ. ದೇವಾಲಯದ ಮುಖಮಂಟಪವು ಅತ್ಯಂತ ವಿಶಾಲವಾಗಿದ್ದು ಸುಂದರವಾದ ಕಂಬಗಳು ಮತ್ತು ಸೀಲಿಂಗ್ನಲ್ಲಿ ಕೆತ್ತಲಾದ ಪದ್ಮಗಳ ವಿನ್ಯಾಸವು ಅಂದಿನ ವಾಸ್ತುಶಿಲ್ಪದ ಭವ್ಯತೆಯನ್ನು ಸಾರುತ್ತದೆ. ಗರ್ಭಗುಡಿಯ ದ್ವಾರದ ಈ ಕೆಳಗಳಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿಯರ ಪ್ರತಿಮೆಗಳಿದ್ದು ಮಧ್ಯದಲ್ಲಿ ತಾಯಿ ವಾಸವಿ ಕನ್ಯಕಾ ಪರಮೇಶ್ವರಿ ಜ್ಯೋತಿಯಂತೆ ಕಂಗೊಳಿಸುತ್ತಾಳೆ. ದೇವಿಯ ದಿವ್ಯ ರೂಪ ಮತ್ತು ಶ್ರೀಚಕ್ರದ ಮಹಿಮೆ. ಗರ್ಭಗುಡಿಯಲ್ಲಿ ಅಮ್ಮನವರು ಕಪ್ಪು ಶಿಲೆಯಿಂದ ಕೆತ್ತಲ್ಪಟ್ಟ ಸ್ಥಾನಕ ಮೂರ್ತಿಯಾಗಿ, ಅಂದರೆ ನಿಂತಿರುವ ಭಂಗಿಯಲ್ಲಿ ಚತುರ್ಭುಜಗಳೊಂದಿಗೆ ದರ್ಶನ ನೀಡುತ್ತಾರೆ. ದೇವಿಯ ಮುಖದಲ್ಲಿರುವ ಆ ದಿವ್ಯ ತೇಜಸ್ಸು ಮತ್ತು ಮಂದಹಾಸವು ಎಂತಹ ಕಷ್ಟದಲ್ಲಿದ್ದವರಿಗೂ ಸಮಾಧಾನ ನೀಡುತ್ತದೆ. ವಿಶೇಷವೇನೆಂದರೆ ಅಮ್ಮನವರ ವಿಗ್ರಹದ ಮುಂದೆ ಕೂರ್ಮ ಪೀಠವಿದೆ. ಇದರ ಮೇಲೆ ಮೇರು ಚಕ್ರ ಮತ್ತು ಶ್ರೀ ಚಕ್ರಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರತಿದಿನ ದೇವಿಯ ವಿಗ್ರಹಕ್ಕೆ ಮತ್ತು ಈ ಶ್ರೀ ಚಕ್ರಕ್ಕೆ ಕುಂಕುಮಾರ್ಚನೆ ನಡೆಯುತ್ತದೆ. ಇಲ್ಲಿ ಬಂದು ದೇವಿಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ಪ್ರಾರ್ಥಿಸಿದರೆ ನಮ್ಮ ಮನಸ್ಸಿನ ಅಹಂಕಾರ ದೂರವಾಗಿ ಹೊಸ ದಾರಿ ಕಾಣಿಸುತ್ತದೆ ಎಂಬುದು ಭಕ್ತರ ಅನುಭವದ ಮಾತು. ನೀಲಕಂಠೇಶ್ವರ ಮತ್ತು ಶಿವಶಕ್ತಿ ಸಂಗಮ. ಈ ದೇವಾಲಯದ ಇನ್ನೊಂದು ವಿಶೇಷವೆಂದರೆ ಇಲ್ಲಿರುವ ಶಿವನ ಸನ್ನಿಧಿ. ಆದಿ ಪರಾಶಕ್ತಿಯ ಅಂಶವಾದ ಕನ್ಯಕಾ ಪರಮೇಶ್ವರಿಯ ಜೊತೆಗೆ ಇಲ್ಲಿ ಪರಶಿವನು ನೀಲಕಂಠೇಶ್ವರನಾಗಿ ಲಿಂಗ ರೂಪದಲ್ಲಿ ನೆಲೆಸಿರುವನು. ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲವನ್ನು ಸೇವಿಸಿ ಕಂಠವನ್ನು ನೀಲವಾಗಿಸಿಕೊಂಡ ಆ ಶಂಕರನು ಇಲ್ಲಿ ಭಕ್ತರ ಪೂಜೆಗಳನ್ನು ಸ್ವೀಕರಿಸುತ್ತಾನೆ. ಈ ತೇಜೋಲಿಂಗಕ್ಕೆ ನಡೆಯುವ ಅಭಿಷೇಕಗಳು ಮತ್ತು ಪೂಜೆಗಳು ಭಕ್ತರಿಗೆ ಶಿವ ಶಕ್ತಿಯ ಒಟ್ಟಾದ ದರ್ಶನ ನೀಡುತ್ತದೆ. ಮಲ್ಲೇಶ್ವರಂನ ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಹಬ್ಬವೇ. ಯುಗಾದಿಯಿಂದ ಆರಂಭವಾಗಿ ಶಿವರಾತ್ರಿಯವರೆಗೆ ಪ್ರತಿಯೊಂದು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವೈಶಾಖ ಮಾಸದಲ್ಲಿ ಬರುವ ವಾಸವಿ ಜಯಂತಿಯು 10 ದಿನಗಳ ಕಾಲ ನಡೆಯುವ ದೊಡ್ಡ ಉತ್ಸವ. ಇನ್ನು ದಸರಾ, ನವರಾತ್ರಿಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಪ್ರತಿದಿನ ದೇವಿಗೆ ಒಂದೊಂದು ವಿಧದ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತದೆ. ದೇವಿಯನ್ನು ನವದುರ್ಗೆಯರ ರೂಪದಲ್ಲಿ ನೋಡಲು ಭಕ್ತರ ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತಾರೆ. ಭಕ್ತರು ದೇವಿಗೆ ಸೀರೆಗಳನ್ನು ಸಮರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ.
ಅಮ್ಮನವರ ಮಂದಹಾಸವು ಇಲ್ಲಿ ಒಂದು ದಿವ್ಯ ಔಷಧಿಯಾಗಿ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತದೆ. ಈ ಅದ್ಭುತ ಶಕ್ತಿ ಕೇಂದ್ರಕ್ಕೆ ನೀವು ಭೇಟಿ ನೀಡಬೇಕೆಂದರೆ ಇಲ್ಲಿನ ಸಮಯದ ಬಗ್ಗೆ ಗಮನವಿರಲಿ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 11:30ರವರೆಗೆ ಮತ್ತು ಸಂಜೆ 6ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಈ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಸನ್ನಿಧಿಯು ನಂಬಿ ಬಂದವರಿಗೆ ಕಲ್ಪವೃಕ್ಷದಂತೆ ವರಗಳನ್ನು ನೀಡುತ್ತದೆ. ನೀವು ಎಂದಾದರೂ ನಿಮ್ಮ ಜೀವನದ ಕಷ್ಟಗಳಿಗಾಗಿ ಅಥವಾ ಹೊಸ ಆರಂಭಕ್ಕಾಗಿ ಪ್ರಾರ್ಥಿಸಬೇಕೆಂದಿದ್ದರೆ ಖಂಡಿತವಾಗಿಯೂ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ. ಬಂಧುಗಳೇ, ಈ ದೈವಿಕ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಲು ನಮಗೆ ಸಹಕರಿಸಿ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ? ಅಲ್ಲಿನ ನಿಮ್ಮ ಅನುಭವ ಹೇಗಿತ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮತ್ತೊಂದು ಪುಣ್ಯಕ್ಷೇತ್ರದ ದರ್ಶನದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.